ಕಾವೇರಿಗಾಗಿ ಕರುನಾಡು ಬಂದ್ ಯಾವ ರೀತಿ ಆಯಿತು? ಕರುನಾಡು ಬಂದ್ ಘೋಷಿಸಲಾಗಿತ್ತು. ರಾಜ್ಯದ ಮೂಲೆ ಮೂಲೆಗಳಲ್ಲಿ ಬಂದ್ಗೆ ವಿವಿಧ ಸಂಘಟನೆಗಳು ನೈತಿಕ ಬೆಂಬಲವನ್ನ ಘೋಷಣೆ ಮಾಡಿದವು. ಆದರೆ ಮಂಡ್ಯದಲ್ಲಿ ಮಾತ್ರ ಬಂದ್ ಯಶಸ್ವಿಯಾಗಿದೆ. ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿ ಅನ್ನದಾತರು ಹೋರಾಟವನ್ನ ನಡೆಸಿದ್ದಾರೆ. ಒಂದು ವರದಿ ಇದೆ, ನೋಡ್ಕೊಂಬ. ಮೇಕೆದಾಟು ಯಾರ ಹೊಣೆ, ಯಾರ ಹೊಣೆ? ಹೋರಾಟಗಾರರನ್ನು ವಶಕ್ಕೆ ಪಡೆಯುತ್ತಿರುವ ರಾಜ್ಯ ಸರ್ಕಾರಕ್ಕೆ ಕಾವೇರಿ ಕರುನಾಡಿನ ಜೀವನಾಡಿ, ಅನ್ನದಾತರಿಂದ ಹಿಡಿದು ಬೆಂಗಳೂರು ಜನರ ಬಾಯಾರಿಕೆ ನೀಗಿಸುವ ತಾಯಿ. ಕಾವೇರಿ ನೀರು ತಮಿಳುನಾಡಿಗೆ ಬಿಡುವ ವಿಚಾರವಾಗಿ ಇಂದು ಕರ್ನಾಟಕ ಬಂದ್ಗೆ ಹೋರಾಟಗಾರ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ರು. ಆದ್ರೆ ಮಂಡ್ಯದಲ್ಲಿ ಮಾತ್ರ ಬಂದ್ನ ವಾತಾವರಣ ಇದ್ದಿದ್ ಬಿಟ್ರೆ ಉಳಿದ ಕಡೆಗಳಲ್ಲಿ ಬಂದ್ಗೆ ನೈತಿಕ ಬೆಂಬಲ ಮಾತ್ರ ದೊರೆತಿದೆ. ಕಾವೇರಿಗಾಗಿ ಕರ್ನಾಟಕ ಬಂದ್ ಕರೆ ಟುಸ್. ಪ್ರತಿಭಟನೆ ಮಾತ್ರ, ಕನ್ನಡಿಗರ ಕಿಚ್ಚು ಸೀಮಿತ. ಮಂಡ್ಯದಲ್ಲಿ ಅನ್ನದಾತರು ಕರ್ನಾಟಕ ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ. ಬೆಳಿಗ್ಗೆಯಿಂದ ವ್ಯಾಪಾರಿಗಳು ಅಂಗಡಿ ಮುಂಗಟ್ಟನ್ನ ಬಂದ್ ಮಾಡಿ ಬೀದಿಗಿಳಿದಿದ್ದಾರೆ. ವಿದ್ಯಾರ್ಥಿಗಳು ಕೂಡ ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು. ಪಾಂಡವಪುರ ಬಸ್ ನಿಲ್ದಾಣದ ಸರ್ಕಲ್ ಬಳಿ ಸಾವಿರಾರು ವಿದ್ಯಾರ್ಥಿಗಳು ರೈತರ ಹೋರಾಟಕ್ಕೆ ಬೆಂಬಲ ನೀಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮಧ್ಯಾಹ್ನ 1 ಗಂಟೆ ಬಳಿಕ ಪ್ರತಿಭಟನೆ ಅಂತ್ಯವಾಗುತ್ತಿದ್ದಂತೆ ಅಂಗಡಿ ಮುಂಗಟ್ಟುಗಳು ತೆರೆಯಲಾಗಿದೆ. ಸಂಪೂರ್ಣ ಸಹಜ ಸ್ಥಿತಿಗೆ ಮರಳಿದೆ. ನಾಡಿನ ಮುಖ್ಯಮಂತ್ರಿಗಳು ಏನು ನಿಲುವನ್ನ ತಳಿತಾರೆ, ಸುಪ್ರೀಂ ಕೋರ್ಟಿನ ಮುಂದೆ ಹೋಗುವಂತದ್ದಾಗಿರಬಹುದು ಮೇಲ್ಮನವಿಗೆ, ಹಾಗೆಯೇ ಸರ್ವಪಕ್ಷಗಳ ಸಭೆ ಕರೆಯೋದಾಗಬಹುದು, ಅಥವಾ ಸದ್ಯದ ಪರಿಸ್ಥಿತಿಯಲ್ಲಿ ನೀರು ಬಿಡುವ ವಿಚಾರ ಇರಬಹುದು, ಯಾವುದೇ ಒಂದು ನಿಲುವನ್ನ ಮುಖ್ಯಮಂತ್ರಿಗಳು ತಳಿತಾರೋ ಅದರ ಮೇಲೆ ನಮ್ಮ ಮುಂದಿನ ಹೆಜ್ಜೆ ತೀರ್ಮಾನ ಆಗುತ್ತೆ. ಇನ್ನು ಬೆಂಗಳೂರಿನಲ್ಲಿ ಬಂದ್ ಆರಂಭವಾಗುವ ಮುನ್ನವೇ ಮುಗ್ದೋಯ್ತು. ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ವರೆಗೆ ಮೆರವಣಿಗೆ ಉದ್ದೇಶ ಹೊಂದಿರುವಂತಹ ವಾಟಾಳ್ ನಾಗರಾಜ್ರನ್ನ ಮನೆಯ ಬಳಿಯ ವಶಕ್ಕೆ ಪಡೆದಿದ್ದು ಬೆಂಗಳೂರಿನ ಕೆಲ ಕಡೆ ಪ್ರತಿಭಟನೆಗಳು ನಡೆದಿವೆ. ಮೇಕೆದಾಟು ಯಾರ ಹೊಣೆ, ಯಾರ ಹೊಣೆ? ಮೇಕೆದಾಟು ಯಾರ ಹೊಣೆ, ಯಾರ ಹೊಣೆ? ಕಾವೇರಿ ಜಲಾನಯನ ವ್ಯಾಪ್ತಿಯ ಮೈಸೂರಿನಲ್ಲಿ ರೈತರು ಕನ್ನಡ ಪರ ಹೋರಾಟಗಾರರು ವಿನೂತನ ಪ್ರತಿಭಟನೆ ಮಾಡಿದ್ದಾರೆ. ಹಾರ್ಡಿಂಗ್ ವೃತ್ತದಲ್ಲಿ ನಿದ್ದೆ ಮಾಡಿದಂತೆ ಅಣಕಿಸುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇತ್ತ ಕಾಡಾ ಕಚೇರಿ ಮುಂಭಾಗ ಕನ್ನಡ ಚಳವಳಿಗಾರರ ಸಂಘಟನೆ ಹೊರಕ್ಕೆ ಹಿಡಿದು ಪ್ರತಿಭಟಿಸಿದೆ. ಉಳಿದಂತೆ ಶಿವಮೊಗ್ಗ, ದಾವಣಗೆರೆ, ಬೆಳಗಾವಿಯಲ್ಲೂ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ದು, ಚಿಕ್ಕಮಗಳೂರಿನ ಹನುಮಂತಪ್ಪ ವೃತ್ತದಲ್ಲಿ ಕನ್ನಡ ಸೇನೆ ಹಾಗೂ ರೈತ ಸಂಘ ಉರುಳು ಸೇವೆ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ರು. ವಾಟಾಳ್ ನಾಗರಾಜ್ ಅವರನ್ನ ವಶಕ್ಕೆ ಪಡೆದಿರುವುದಕ್ಕೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಹುಬ್ಬಳ್ಳಿಯಲ್ಲಿ ಉತ್ತರ ಕರ್ನಾಟಕದ ಆಟೋ ಚಾಲಕರ ಸಂಘದ ಕರ್ನಾಟಕ ಬಂದ್ ಕರೆಗೆ ವಿರೋಧ ವ್ಯಕ್ತಪಡಿಸಿವೆ. ಚೆನ್ನಮ್ಮ ವೃತ್ತದಲ್ಲಿ ಬಂದಿಲ್ಲ ಅಂತ ಘೋಷಣೆ ಕೂಗಿವೆ. ವಾಟಾಳ್ ನಾಗರಾಜ್ ಏಕಪಕ್ಷೀಯವಾಗಿ ಬಂದ್ ಘೋಷಿಸಿದ್ದಾರೆ. ಅಂಗಡಿ ಮಾಲೀಕರು, ಆಟೋ ಚಾಲಕರು, ಬಸ್ ಚಾಲಕರು ನಾಗರಿಕರಿಗೆ ಗುಲಾಬಿ ಹೂ ವಿತರಿಸಿ ಮನವಿ ಮಾಡಿವೆ. ಇನ್ನು ಅಧಿವೇಶನ ಆರಂಭಕ್ಕೂ ಮುನ್ನ ಸಿಎಂ ಶಿವಕುಮಾರ್ ಅವರನ್ನ ಕನ್ನಡ ಮತ್ತು ರೈತ ಸಂಘದ ಮುಖಂಡರು ಭೇಟಿಯಾಗಿದ್ದರು. ಮುಂಗಾರು ಅಧಿವೇಶನದಲ್ಲಿ ಕಾವೇರಿ ನೀರಿನ ವಿಚಾರವಾಗಿ ವಿಶೇಷ ಚರ್ಚೆ ನಡೆಸುವಂತೆ ಮನವಿ ಮಾಡಿದ್ದಾರೆ. ಸಭೆಯ ಬಳಿಕ ಮಾತನಾಡಿದ ಸಿಎಂ, ಇಂದಿನ ಕರ್ನಾಟಕ ಬಂದ್ ವಾಪಸ್ ಆಗಿದೆ ಅಂತ ಹೇಳಿದ್ರು. ದಕ್ಷಿಣ ವೇದಿಕೆ ಎಲ್ಲ ಪ್ರಮುಖರೆಲ್ಲ ಬಂದು ಭೇಟಿ ಮಾಡಿದ್ರು. ಅವರು ನಾವು ವಾಪಸ್ ತೆಗೆದುಕೊಂಡೇವಿ ಅಂತ ಹೇಳಿದ್ದಾರೆ. ಬಹಳ ಸಂತೋಷ. ಅವರಿಗೆ ಅಭಿನಂದನೆ ಮತ್ತು ಕೃತಜ್ಞತೆಗಳು. ರಾಜ್ಯದ ಹಿತಕ್ಕೆ ಮತ್ತು ಅವರು ಅನೇಕ ರಾಜ್ಯದ ಹಿತಕ್ಕೋಸ್ಕರ ಜನರ ಕಲ್ಯಾಣಕ್ಕೆ ರೈತರಿಗೋಸ್ಕರ ಕೆಲವು ಬೇಡಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ.
ನಾನು ಅದನ್ನ ವಾಪಸ್ ನಾನು ನೋಡ್ತೇನೆ. ಅವರೆಲ್ಲ ಸಹಕಾರಕ್ಕೆ ಅವರಿಗೆ ನನ್ನ ಕೃತಜ್ಞತೆಗಳು. ಒಟ್ಟಾರೆ ಕಾವೇರಿ ನೀರಿಗಾಗಿ ಕರೆ ನೀಡಿರುವಂತಹ ಕರ್ನಾಟಕ ಬಂದ್ ಮಂಡ್ಯಕ್ಕೆ ಮಾತ್ರ ಮೀಸಲಾಯಿತಾ ಅನ್ನುವಂತಾಗಿದೆ. ಮಂಡ್ಯದ ಮಣ್ಣಿನ ಮಕ್ಕಳಷ್ಟೇ ಕಾವೇರಿ ಉಳಿಸಿಕೊಳ್ಳಲು ಹೋರಾಡುವ ಪರಿಸ್ಥಿತಿ ಬಂತಾ ಅನ್ನೋ ಆಕ್ರೋಶವೂ ಕೇಳಿಬಂದಿದೆ.